ಸರ್, ಈಗ ನೀವು ಆಟೋ ವಿಚಾರಕ್ಕೆ ಬಂದಾಗ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಸ್ವಲ್ಪ ನಿಮ್ಗೆ ಅನುದಾನ ಸ್ವಲ್ಪ ಕೊಟ್ಟಿತ್ತಂತ ಇತ್ತು, ಬಟ್ ಅದನ್ನ ಏನಾಯ್ತು ಸರ್? ಅಲ್ಲ, ಅನುದಾನ ಏನ್ ಬಂದಿಲ್ಲ. ಅಂದ್ರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಣ್ಣವ್ರು ಏನ್ ಸಿಎಂ ಆಗಿದ್ರು ಆ ಸಂದರ್ಭದಲ್ಲಿ ಬಜೆಟ್ ಘೋಷಣೆ ಆಗ್ತದೆ. ಆ ಬಜೆಟ್ ಅಲ್ಲಿ ಯಾಕೆಂದ್ರೆ ನಾವು ನಮ್ಗೆ ಅರಿವಾದಾಗಿಂದನೂ ಕೂಡ ನಾವು ಬಜೆಟ್ ಅನ್ನ ನೋಡ್ತಾನೆ ಬಂದಿದೀವಿ. ಎಲ್ಲೂ ಕೂಡ ವಾಣಿಜ್ಯ ಬಳಕೆಯ ಚಾಲಕರ ಸಮುದಾಯ ವರ್ಗಕ್ಕೆ ಯಾವ ಬಜೆಟ್ ಅಲ್ಲೂ ಕೂಡ ಒಂದು ವ್ಯವಸ್ಥೆನ ಮಾಡಿರ್ಲಿಲ್ಲ. ಬರೀ ಎಲ್ಲ ಕಿತ್ಕೊಂಡ್ ತಿನ್ನುವಂತ ವ್ಯವಸ್ಥೆನ ಮಾಡ್ಕೊಂಡಿದ್ರು. ಅದ್ರಲ್ಲಿ ಕುಮಾರಣ್ಣವರು ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಜೆಟ್ ಅಲ್ಲಿ ಒಂದು 80 ಕೋಟಿ ರೂಪಾಯಿನ ಮೀಸಲಾಗಿಡುವಂತ ಕೆಲಸ ಮಾಡಿದ್ರು. ಆ 80 ಕೋಟಿ ರೂಪಾಯಿ ಯಾವ್ಯಾವ್ದಕ್ಕೆ ವಿನಿಯೋಗ ಆಗ್ಬೇಕು ಅಂತಾನು ಕೂಡ ಡೆಫಿನೇಷನ್ ಕೊಟ್ಟಿದ್ರು. ಒಂದು ಅಭಿವೃದ್ಧಿ ನಿಗಮ ಮಂಡಳಿ ಆಗ್ಬೇಕು ಅಂತೇಳಿ, ಮತ್ತೆ ಎಲೆಕ್ಟ್ರಿಕಲ್ ಆಟೋ ತಗೊಳ್ಳೋದಕ್ಕೆ, ಮತ್ತೆ ವಸತಿಗಳಿಗೆ, ಮತ್ತೆ ವಿದ್ಯಾಭ್ಯಾಸಕ್ಕೆ, ಈ ರೀತಿ ಒಂದಷ್ಟು ಆ ಫಂಡ್ ಅಲ್ಲಿ ಒಂದಷ್ಟು ಕೆಲಸಗಳಾಗ್ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಅದು ಕಾರ್ಯರೂಪಕ್ಕೆ ತರುವಂತ ರೀತಿಯಲ್ಲೂ ಕೂಡ ಸ್ವಲ್ಪ ಪ್ರೋಸೆಸ್ ನಡೀತಾ ಇತ್ತು. ಅವು ಒಂಥರ ಅಗ್ಗಜಗ್ಗಾಟದಲ್ಲಿ ನಡೀತಾ ಇತ್ತು. ಇದ್ದಕ್ಕಿದ್ದಂಗೆ ಸಮ್ಮಿಶ್ರ ಸರ್ಕಾರ ಪತನ ಆಯ್ತು. ಪತನ ಆದ್ಮೇಲೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಇವ್ರೇನ್ ಕುಮಾರಸ್ವಾಮಿ ಅವ್ರು ಕೊಟ್ರು ಅದ್ 80 ಕೋಟಿ ಯಾರ್ಯಾರು ಎಲ್ಲೆಲ್ಲಿ ತಿನ್ಕೊಂಡು ಏನ್ ಮಾಡ್ಕೊಂಡ್ರು ಅದಂತೂ ಗೋವಿಂದ ಆಗೋಯ್ತು. ಇನ್ನು ಅದಾದ್ಮೇಲೆ ಬಂದಂತ ಯಾವ ಸರ್ಕಾರನೂ ಕೂಡ ಏನು ಮಾಡ್ಲಿಲ್ಲ. ಬಟ್ ಈ ಚಾಲಕರಿಗೆ ಏನಾದ್ರು ನಿಗಮ ಮಂಡಳಿ ಬೋರ್ಡ್ ಅಥವಾ ಏನಾದ್ರು ಇದೆಯಾ ಸರ್? ಅದೇನೋ ಈಗ ಸಂತೋಷ್ ಲಾಡ್ ಅವರು ಮತ್ತೆ ರಾಮಲಿಂಗಾರೆಡ್ಡಿ ಅವರು ಇಬ್ರು ಸೇರ್ಕೊಂಡು ಸದನದಲ್ಲಿ ಕಲಾಪ ನಡೀತಿದ್ದಂತ ಸಂದರ್ಭದಲ್ಲಿ, ಬಜೆಟ್ ಅಲ್ಲೂ ಕೂಡ ಏನ್ ಬಂದಿರ್ಲಿಲ್ಲ ಇದು, ಸದನದಲ್ಲಿ ಕಲಾಪ ನಡೀತಿದ್ದಂತ ಸಂದರ್ಭದಲ್ಲಿ ಇದು ಧ್ವನಿ ಎತ್ತಿದ್ರು. ಆ ಕಲಾಪದಲ್ಲಿ ಇದನ್ನ ಅಂಗೀಕಾರ ಆಗುವಂತ ರೀತಿಯಲ್ಲಿ ಕೂಡ ಪ್ರೋಸೆಸ್ ಆಯ್ತು. ಅದಾದ್ಮೇಲೆ ಇದಕ್ಕೊಂದು ಕಮಿಟಿನೂ ಕೂಡ ಮಾಡಿದ್ರು. ಆ ಕಮಿಟಿಯಲ್ಲಿ ಅಧಿಕಾರಿಗಳನ್ನು ಕೂಡ ನೇಮಿಸ್ಕೊಂಡ್ರು. ತದನಂತರ ಅವರ ಪಕ್ಷಕ್ಕೆ ಸಂಬಂಧ ರಿಲೇಟೆಡ್ ಇರುವಂತ ವರ್ಕರ್ಸ್ಗಳು ಇರ್ತಾರಲ್ಲ, ಅವ್ರೇನಂತಾರೆ ಹಿಂಬಾಲಕರುಗಳು, ಅಂತವ್ರನ್ನು ಕೂಡ ಅದ್ರ ಒಳಗಡೆ ಸದಸ್ಯರನ್ನಾಗಿ ಸೇರಿಸ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಹೊರಗಡೆ ಈಗ ನೀವ್ ಹೇಳಿದ್ರಲ್ಲಿ ಏನಾರ ಪೀಸ್ ರಘು ಅನ್ಕೊಂಡು ಇವರು ಇನ್ನೊಂದಷ್ಟು ಜನನೆಲ್ಲ ಆಯ್ಕೆ ಮಾಡಿದ್ದಾರೆ. ಅವಾಗ ನಮ್ಗೆ ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಿದವ್ರೆ ನಾವು. ಇವರೆಲ್ಲ ಸೇರಿಸ್ಕೊಂಡ್ರು, ಸಂತೋಷ ಸೇರಿಸ್ಕೊಳ್ಳಿ. ನಾನು ಕೂಡ ಅವಾಗ ದೂರುಗಳು ಇದಾವೆ ನನ್ನ ಹತ್ರ, ಕಾಪಿಗಳು, ಸಂಬಂಧಪಟ್ಟಿರೋರಿಗೆಲ್ಲ ದೂರುಗಳು ಕೊಟ್ಟೆ. ಇವ್ರನ್ನೆಲ್ಲ ಯಾವ ಮಾನದಂಡದ ಮೇಲೆ ನೀವು ಆಯ್ಕೆ ಮಾಡಿದೀರಾ ಹೇಳಿ ಅಂದ್ರೆ ಒಬ್ರು ಹೇಳಕ್ ರೆಡಿ ಇಲ್ಲ. ನೀನ್ ಬಾ ಇವನ್ ಬಾ ಅವನ್ ಬಾ ಅಂತ ಎಲ್ಲ ಸೇರಿಸ್ಕೊಂಡು ಒಂದ್ ಸದಸ್ಯರು ಟೀಮ್ ಮಾಡಿ ಬಿಟ್ಬಿಡವ್ರೆ. ಈಗ ಆ ಟೀಮ್ ರೆಡಿ ಆದ್ರೂ, ಕಮಿಟಿ ಇದ್ರು ಕೂಡ ಈ ನಿಗಮ ಮಂಡಳಿ ಆದಾಗಿಂದ ನಾವ್ ಏನ್ ಮಾಡ್ತಾ ಇದೀವಿ, ತಿಂಗಳ ಏನೇನ್ ಕಾರ್ಯಕ್ರಮಗಳನ್ನ ರೂಪಿಸಿದೀವಿ ಅಂತ ಯಾರು ಕೂಡ ಎಲ್ಲೂ ಹೇಳಕ್ ರೆಡಿ ಇಲ್ಲ. ಹಿಂಗಿದ್ಮೇಲೆ ನಿಗಮ ಮಂಡಳಿ ಯಾವ ಪುರುಷಾರ್ಥಕ್ ಮಾಡಿದ್ರು ಅನ್ನೋದೇ ನಮಗೂ ಅರ್ಥ ಆಗ್ತಿದೆ. ಇಲ್ಲ ಸರ್, ಯಾರಿಗೂ ಏನು ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ಈಗ ಸದಸ್ಯರುಗಳು ಅಂತ ಅದ್ರಲ್ಲಿ ಇದ್ಮೇಲೆ ಪ್ರತಿ ತಿಂಗಳು ಅದ್ರ ಬಗ್ಗೆ ಆಗು ಹೋಗುಗಳ ಬಗ್ಗೆ ಮಾಹಿತಿಗಳು ಕೊಡ್ತಾ ಇರ್ಬೇಕು. ಸದಸ್ಯರುಗಳಿಗೆ, ಚಾಲಕರುಗಳಿಗೆ ತಿಳಿಸ್ತಾ ಇರ್ಬೇಕು. ನೀವು ಏನು ಚಾಲಕರುಗಳಿಗೆ ಸದಸ್ಯರಾಗಿ ಇಟ್ಕೊಂಡು ಏನು ನೀವು ಮಾಹಿತಿಗಳು ಕೊಡ್ತಿಲ್ಲ ಅಂದ್ಮೇಲೆ ನೀವು ಆ ಪೋಸ್ಟಿಂಗ್ ಅಲ್ಲಿ ಇದ್ದು ಏನು ಯೂಸ್ ಇಲ್ಲ. ಅಥವಾ ಹೋಗಿ ಕಾಪಿ ಟಿಕ್ಕಿ ಕುಡ್ಕೊಂಡ್ ಬರ್ಬೇಕು. ಅವತ್ತೇನಾದ್ರು ಮೀಟಿಂಗ್ ಅಂತ ಕರೆದಾಗ ಒಂದ್ 3,000 ರೂಪಾಯಿ ದುಡ್ಡು ಕೊಡ್ತಾರೆ, ಅದನ್ನ ಈಸ್ಕೊಂಡ್ ಬರ್ಬೋದು ಅಷ್ಟೇ ಇವರು. ಅದು ಬಿಟ್ರೆ ಏನಿಲ್ಲ. ಸರ್, ಈಗ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ನ ನೀವು ಸಂಘದ ಅಧ್ಯಕ್ಷರಾಗಿ, ಸಂಸ್ಥಾಪಕ ಅಧ್ಯಕ್ಷರಾಗಿ, ಈ ಬಸ್ಗಳಲ್ಲಿ ಲಗೇಜ್ ಹಾಕುವಂತ ಇದು ಪರ್ಮಿಷನ್ ಇದೆಯಾ ಸರ್? ಹಾಕ್ಬೋದು ಸರ್, ಏನ್ ತಪ್ಪಲ್ಲ. ತಪ್ಪು ಬೇರೆ, ಪರ್ಮಿಷನ್ ಇದೆಯಾ? ಇದಾವೆ, ಲಿಮಿಟೆಡ್ ಇದ್ದೇ ಇರುತ್ತೆ. ಈಗ ಆಟೋಗಳಿಗೂ ಕಾರ್ಗಳಿಗೂ ಕೂಡ ಇದಾವೆ. ನಮ್ ಲಗೇಜ್ ಬೇರೆ, ಆದ್ರೆ ಅದಕ್ಕೆ ಓವರ್ಲೋಡ್ ಸಂಬಂಧಪಡದಂತ ಲಗೇಜ್ ಇರುತ್ತೆ, ಅವೆಲ್ಲ ತುಂಬಂಗಿಲ್ಲ. ಯಾಕಂದ್ರೆ ಸರ್ ಇದೆಲ್ಲ ಅಡ್ಜಸ್ಟ್ಮೆಂಟ್ ಸರ್. ಒಂದ್ ಹೇಳ್ತಿ ಕೇಳಿ, ನೀವು ಅನ್ಕೊಂತೀರಾ ಈ ಬಸ್ ವಿಚಾರಕ್ಕೆ ಹೋದ್ರೆ ನೀವು ಬೇಕಾದ್ರೆ ಹೋಗಿ ಕಲಾಸಿಪಾಳ್ಯದಲ್ಲಿ ಮಂತ್ರಿಗಳದೇ ಟ್ರಾವೆಲ್ಸ್ ಗಳು ಇರೋದಲ್ಲಿ. ಈಗ ಉದಾಹರಣೆಗೆ ನೋಡಿ, ಜಮೀರ್ ಅವ್ರದೇ ಟ್ರಾವೆಲ್ಸ್ ಇದೆ, ತರದವರು. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಫ್ಯಾಮಿಲಿ ಅವ್ರದ್ದು ಕೂಡ ಟ್ರಾವೆಲ್ಸ್ ಬಸ್ಗಳೆಲ್ಲ ಇದಾವೆ. ಇದನ್ನ ಯಾಕೆ ಕೇಳಿದ್ರೆ ಮೊನ್ನೆ ಕನೂಲ್ ಆಯ್ತಲ್ಲ, ಹೌದು 22 ಹೌದು. ಮುಖ್ಯವಾದ ಕಾರಣ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರ ಜೊತೆ ಓವರ್ ಮೇಲೆ ಎಲ್ಲ ಇರ್ತವೆ ಸರ್. ಅದೇನು ಅದೆಲ್ಲ ಹಿಂದೆ ನಡ್ಕೊಂಡ್ ಬಂದಿದೆ. ಇದನ್ನ ಯಾರು ಕಂಟ್ರೋಲ್ ಮಾಡಕ್ಕೂ ಆಗಲ್ಲ. ಒಂದ್ 2 ದಿನ ಈ ಸುದ್ದಿ ಹರಿದಾಡ್ತದ ಅಷ್ಟೇ, ಮತ್ತೆ 3ನೇ ದಿನಕ್ಕೆ ಯಥಾಸ್ಥಿತಿಲ್ಲ ಸಾಕ್ತದೆ. ಅಂದ್ರೆ ಪ್ರಯಾಣಿಕರಿಗೆ ಸಂಬಂಧಪಟ್ಟದಂತ ಲಗೇಜ್ ಅದಾವಿಲ್ಲ. ಇಲ್ಲ, ವಿಜಯ್ ಟೈಮ್ಸ್ ಅವರು ಇದನ್ನೆಲ್ಲ ಒಂದ್ಸರಿ ವರದಿ ಮಾಡಿದ್ರು, ಸುದ್ದಿ ಎಲ್ಲ ಮಾಡಿದ್ರು, ತುಂಬಾ ವೈರಲ್ ಆಯ್ತು. ಏನ್ ಮಾಡ್ತೀರಾ ಸಬ್ಜೆಕ್ಟ್ ಸರ್, ಎಲ್ಲ ಇವ್ರುಗಳೇ ಇರೋದು. ಸುಮ್ನೆ ಬೇಲಿನೇ ಎತ್ತು ಹೊಲ ಮೇಯ್ತಾ ಇದೆ. ಗೊತ್ತಾದ್ಮೇಲೆ ಇನ್ನೇನ್ ಮಾಡ್ತೀರಾ ಹೇಳಿ?